ನಮಸ್ತೆ. ನನ್ನ ಹೆಸರು ಗಣೇಶ್ ಗೌಡ್ರು ಅಂತ, ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ನಾನು ಇವತ್ತೊಂದು ದಿನ ಏನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮೊನ್ನೆ ನಡೆದಂಥ ಏನು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊನ್ನೆ ನಮ್ಮ 11 ಜನ ಏನು ಸಾವಿಗೀಡಾದ ತುಂಬ ಬೇಸರದ ಸಂಗತಿ ಅದು. ಅದರಲ್ಲಿ ಹಲವಾರು ಕೆಲವು ಸಂಘ ಸಂಸ್ಥೆಗಳು ಅದರಲ್ಲಿರುವಂಥ ಜೊತೆಗೆ ನಮ್ಮ ಸರ್ಕಾರ ಕೂಡ ಎಡವಟ್ಟು ಮಾಡಿದೆ. ದಯಮಾಡಿ ಇಂಥ ವಿಷಯಗಳಿಗೆ ತಪ್ಪಾದ ಒಂದು ನಡೆ ಅಂತಲೇ ನಾನು ಹೇಳ್ತೀನಿ ಖಂಡಿತವಾಗಿ. ಜೊತೆಗೆ ಏನು ನಮ್ಮ ದಕ್ಷ ಅಧಿಕಾರಿಗಳಾದಂಥ ಬಿ ದಯಾನಂದ್ ಸರ್ ಅವರು ಕಮಿಷನರ್, ನಿಜವಾಗ್ಲೂ ಅವರನ್ನು ಸಸ್ಪೆಂಡ್ ಮಾಡಿರೋದು ತುಂಬ ಬೇಸರದ ಸಂಗತಿ. ಯಾಕೆ ಅಂದರೆ ಒಬ್ಬ ದಕ್ಷ ಅಧಿಕಾರಿಗಳು, ಎಲ್ಲರಿಗೂ ಗೊತ್ತು, ಇಡೀ ಇದಕ್ಕೆ ಗೊತ್ತು, ಕರ್ನಾಟಕಕ್ಕೆ ಎಂಥ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಂಥ ವ್ಯಕ್ತಿಗಳನ್ನು ಅವರನ್ನು ಆರೋಪದ ಅಡಿ ಒಳಗಡೆ ಸಸ್ಪೆಂಡ್ ಮಾಡುವಂಥದ್ದು ಖಂಡಿತ ಸರಿಯಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ಎಲ್ಲ ಏನು ಅವರನ್ನು ಸಸ್ಪೆಂಡ್ ಮಾಡಿದ್ದೀರ, ದಯಮಾಡಿ ಇನ್ನೂ ಒಂದು ಸಾರಿ ಅವ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗಿದೆ. ಬಟ್ ನೀವು ಮಾಡ್ತಾ ಇರೋದು ಖಂಡಿತ ಸರಿ ಇಲ್ಲ. ಯಾಕೆ ಅಂದರೆ ನೀವು ಇದನ್ನು ಮಾಡಬೇಕಾದಾಗ ತುಂಬ ಒಂದು ಕೇರ್ಫುಲ್ ಆಗಿ ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ನೀವೇನು ಇದನ್ನು ಒಂದು ವಿಧಾನಸಭೆ ಮುಂದೆಗಡೆ ಏನು ಮಾಡಕ್ಕೆ ಹೊರಟ್ರಿ, ಆ ಕ್ಷಣದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ತಪ್ಪಿದೆ. ಬೇರೆ ಬೇರೆ ಸಂಸ್ಥೆಗಳು ಅದರ ಅಡಿಯಲ್ಲಿ ಕೆಲಸ ಮಾಡಿ ಒತ್ತಡ ಇರೋದ್ರಿಂದ ನೀವು ಮಾಡಿದ್ದೀರಾ, ಅದು ಖಂಡಿತ ನಾವು ಒಪ್ಕೋಬೇಕಾದ್ದೆ. ಆದರೆ ಆಲೋಚನೆಯನ್ನು ಮಾಡಬೇಕಾಗಿತ್ತು. ಈಗ ನೋಡಿ, ವಿರೋಧ ಪಕ್ಷದವರಿಗೆ ಒಂಥರ ಆಹಾರ ಆದಂಗೆ ಆಗಿದೆ. ಯಾಕೆಂದರೆ ನಮ್ಮ ಸರ್ಕಾರ ಆಹಾರ ಆದಂಗೆ ಆಗಿದೆ. ಯಾಕೆಂದರೆ ಅವ್ರಿಗೆ ಈಸಿ ಆಯಿತು ಮಾತಾಡೋಕ್ಕೆ ಅಲ್ವಾ. ತಪ್ಪು ಮಾಡಿದ್ದೀರಾ ಅನ್ನೋ ಒಂದು ಬೆಳ್ ತೋರ್ಸೋಕ್ಕೋಸ್ಕರ ಅವ್ರಿಗೆ ಆಹಾರ ಆಯಿತು. ಇಲ್ಲಿ ಬಲುಪಸು ಯಾರು? ದಕ್ಷ ಅಧಿಕಾರಿಗಳು ಬಲುಪಸು ಆಗಿದ್ದಾರೆ. ಇದು ಖಂಡಿತ ತಪ್ಪು. ಇಲ್ಲಿ ರಾಜಕೀಯ ಮಾಡುವಂಥದ್ದು ಶೋಭೆ ತರುವಂಥದ್ದಲ್ಲ. ದಯಮಾಡಿ ವಿರೋಧ ಪಕ್ಷದವರು ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ. ಇಲ್ಲಿ ಎಲ್ಲಾರ್ದು ತಪ್ಪಿದೆ ಇಲ್ಲಿ. ಆಮೇಲೆ ಜೊತೆಗೆ ಏನು ನಮ್ಮ ಅಭಿಮಾನಿಗಳಿದ್ರು ಅವರಲ್ಲೂ ಕೂಡ ತಪ್ಪಿದೆ. ಯಾಕೆ ಅಂದರೆ ಇಷ್ಟೊಂದು ಜನ ಸೇರುವಂಥ ಒಂದು ದೊಡ್ಡ ಒಂದು ಅಭಿಮಾನವನ್ನು ಇಟ್ಟು ಆ ಅಭಿಮಾನಕ್ಕೆ ಒಂದು ಏನು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೊರಟರು ಸರ್ಕಾರ. ಗೊತ್ತಿತ್ತು, ಸಾಮಾನ್ಯ ಜನರಿಗೆ ಗೊತ್ತಿತ್ತು, ಜನಗಳು ಜಾಸ್ತಿ ಸೇರ್ತಾರೆ ಅಭಿಮಾನಿಗಳು ಅನ್ನೋದು ಗೊತ್ತಿತ್ತು. ಅರ್ಥ ಮಾಡ್ಕೋಬೇಕಿತ್ತು ಅಭಿಮಾನಿಗಳು. ಇಷ್ಟೊಂದು ಹೋಗೋದು ಸರಿ ಕಾಣಲ್ಲ. ಏನು ಟಿ ವಿಲೆಲ್ಲ ಎಲ್ಲ ಥರದಲ್ಲೂ ಬರ್ತಾ ಇರ್ತದಲ್ವಾ, ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಹೋಗಿ ನಮ್ಮ ಲೈಫನ್ನು ನಾವೇ ಹಾಳು ಮಾಡ್ಕೊಂಡು ಈಗ ಯಾರು ಹೊಣೆ? ಒಬ್ಬೊಬ್ಬರು ಮಕ್ಕಳಿರ್ತಾರೆ, ಯಾರು ಹೊಣೆ? ಅದಕ್ಕೆ ಈ ಜೀವಕ್ಕೆ ಯಾರು ಹೊಣೆ? ಅವ್ರ ತಂದೆ ತಾಯಿಗಳಿಗೆ ಏನು ಆನ್ಸರ್ ಕೊಡ್ತೀರಾ? ದುಡ್ಡು ಕೊಟ್ಬಿಟ್ರೆ ಸಾಲದಾ? ಓಕೆ, ಆಗೋಯ್ತಾ ಎಲ್ಲ, ಅವ್ರಿಗೆ ಜೀವ ಕೊಡೋಕ್ಕಾಗುತ್ತಾ? ಇದು ಖಂಡಿತ ತಪ್ಪು. ಈ ರೀತಿ ಮುಂದೊಂದು ದಿನದಲ್ಲಿ ಆಗಬಾರ್ದು. ಇನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮ ಏನು ಬಿ ದಯಾನಂದ್ ಸರ್ ಇದ್ದಾರೆ ಕಮಿಷನರ್, ಅವ್ರನ್ನ ನೀವು ಮತ್ತೆ ವಾಪಸ್ ಅವ್ರನ್ನ ಕರ್ಕೋಬೇಕಾಗಿದೆ. ದಯಮಾಡಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮುಖ್ಯಮಂತ್ರಿಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ಅವರನ್ನು ನೀವು ಮತ್ತೆ ಅವರನ್ನು ಅಧಿಕಾರವನ್ನು ಕೊಟ್ಟು ಇನ್ನು ಉನ್ನತಕ್ಕೆ ನಮ್ಮ ಏನು ಕರ್ನಾಟಕವನ್ನು ಉನ್ನತಕ್ಕೆ ತಗೋಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ